So, my dear students, this is about the third class of the solubility. Here, the solubility means that's the solute is the maximum amount dissolved in fixed amount of solvent. Fixed amount of solvent at a given temperature to form a saturated solution. So, these are all the three important concepts of a solubility is very important for examination purpose. So, what is a solubility? What is an unsaturated solution? What is an saturated solution? These three concepts are very important to know how the solubility arises. That means you can clearly observe the two images. So, here the two images are there. So, the one, this is the two. That two images are different aspect of number of solute present in a particular content. Let us discuss the unsaturated solution. So, first already we know the solubility. A solubility means a amount of solute that can be dissolved in a given amount of solvent. Suppose it's around an 80 ml of solvent. The 80 ml of solvent is to be prepared by adding a little amount of salt, little amount of table salt. ಉಪ್ಪನ್ನು ಸ್ವಲ್ಪ ಹಾಕ್ತಿದೆ, ಸ್ವಲ್ಪ ಹಾಕಿದ್ರೆ ಸಾಕಲ್ಲ, ಏನಾಯಿತು, ಡಿಸಾಲ್ವ್ ಆಗಿದೆ. ದಟ್ ಈಸ್ ಎ ಸಾಲ್ಯುಬಿಲಿಟಿ. ದಟ್ ಮೀನ್ಸ್ ದ ಅಮೌಂಟ್ ಆಫ್ ಸಲ್ಯೂಟ್ ದಟ್ ಕ್ಯಾನ್ ಬಿ ಡಿಸಾಲ್ವ್ಡ್ ಇನ್ ಎ ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟ್. ಒಂದು ಗಿವನ್ ಅಮೌಂಟ್ ಆಫ್ ಸಾಲ್ವೆಂಟಲ್ಲಿ ನಾವು ಗಿವನ್ ಅಮೌಂಟ್ ಆಫ್ ಸಲ್ಯೂಟನ್ನು ಆ್ಯಡ್ ಮಾಡಿದ್ರೆ ಸಾಲ್ಯುಬಿಲಿಟಿ ಆಗೋಗುತ್ತೆ. ಇನ್ನು ನೆಕ್ಸ್ಟ್ ಬರೋದಾದರೆ ಇಲ್ಲಿ ನಮಗೆ ಅನ್ಸ್ಯಾಚುರೇಟೆಡ್ ಮತ್ತು ಸ್ಯಾಚುರೇಟೆಡ್, ಇದನ್ನು ಫಸ್ಟ್ ಇಯರ್ಲು ಸಮೇತ ನಾವು ಈ ಕಾನ್ಸೆಪ್ಟನ್ನು ಬಳಸಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಡಯಾಗ್ರಾಮೆಟಿಕಲಿ ನೋಡೋದ್ರಿಂದ ಇನ್ನೂ ಕ್ಲಾರಿಟಿ ಸಿಗುತ್ತೆ ಅಂತ ಈ ಇಮೇಜನ್ನು ಹಾಕಿದ್ವಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು. ಒಂದು ಕಡೆ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆ, ಇನ್ನೊಂದು ಕಡೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇದೆ. ದಿಸ್ ಈಸ್ ಅನ್ಸ್ಯಾಚುರೇಟೆಡ್. ಫಸ್ಟ್ ಒನ್ ಈಸ್ ದ ಅನ್ಸ್ಯಾಚುರೇಟೆಡ್, ಸೆಕೆಂಡ್ ಒನ್ ಈಸ್ ಫಸ್ಟ್ ಒನ್ ಈಸ್ ದ ಅನ್ಸ್ಯಾಚುರೇಟೆಡ್, ಸೆಕೆಂಡ್ ಒನ್ ಈಸ್ ದ ಸ್ಯಾಚುರೇಟೆಡ್ ಸೊಲ್ಯೂಷನ್. ಬಟ್ ಇಲ್ಲಿ ಸ್ಯಾಚುರೇಟೆಡ್ ಸೊಲ್ಯೂಷನಲ್ಲಿ ನೋಡ್ಬೋದು, ಇಲ್ಲಿ ಈ ಬೀಕರ್ನ ಕೆಳಗಡೆ ನಮಗೆ ಒಂದಷ್ಟು ಸಾಲ್ಟ್ ಹಾಗೆ ಕೆಳಗಡೆ ಉಳ್ಕೊಂಡಿದೆ. ಇನ್ನು ಇಲ್ಲಿ ಕಂಪ್ಲೀಟಾಗಿ ಡಿಸಾಲ್ವ್ ಆಗಿದೆ. ಸೊ ಕಂಪ್ಲೀಟ್ ಡೈಲ್ಯೂಷನ್ ವಿಲ್ ಬಿ ಟೇಕ್ಸ್ ಪ್ಲೇಸ್ ಇನ್ ಕೇಸ್ ಆಫ್ ಆ್ಯನ್ ಅನ್ಸ್ಯಾಚುರೇಟೆಡ್. ಸೊ ಇಲ್ಲೇನಾಗಿದೆ, ಕಂಪ್ಲೀಟಾಗಿ ಸಾಲ್ಬಿಲಿಟಿ ಆಗಿದೆ, ಕಂಪ್ಲೀಟಾಗಿ ಡಿಸಾಲ್ವ್ ಆಗಿದೆ. ಸೊ ಇಲ್ಲಿ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದರೆ ಏನು? ಕಂಟೈನ್ಸ್ ಲೆಸ್ ದ್ಯಾನ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್. ಅಂದರೆ ಸ್ವಲ್ಪ ಹಾಕಿದ್ರೆ ಸಾಕು. ಕಂಟೈನ್ ಲೆಸ್ ದ್ಯಾನ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸಲ್ಯೂಟ್. ಸ್ವಲ್ಪ ಅಮೌಂಟ್ ಆಫ್ ಸಲ್ಯೂಟ್ ಆ್ಯಡ್ ಮಾಡಿದ್ರು ಸಮೇತ ದ್ಯಾಟ್ ವಿಲ್ ಬಿ ಕಂಪ್ಲೀಟ್ಲಿ ಡಿಸಾಲ್ವ್ಡ್. ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ರು ಸಮೇತ ಅಲ್ಲಿ ನಮಗೆ ಆ ಮ್ಯಾಕ್ಸಿಮಮ್, ಅಂದರೆ ಈಗ 80 ml ಸಾಲ್ವೆಂಟು ಇಟ್ ಕ್ಯಾನ್ ಕೇಪಬಲ್ ಟು ಡಿಸಾಲ್ವ್ ಎ 15 ಗ್ರಾಮ್ ಆಫ್ NaCl ಡಿಸಾಲ್ವ್ ಮಾಡ್ಕೊಳುತ್ತೆ ಅಂತ ಇಟ್ಕೊಳ್ಳೋಣ. ಅಂದರೆ ಆ 80 ml ಬೀಕರಲ್ಲಿರುವಂಥ ನೀರು, 80 ml ನೀರು 15 ಗ್ರಾಮು ಮ್ಯಾಕ್ಸಿಮಮ್ ಅಮೌಂಟ್ ಅಂತ ಇಟ್ಕೊಳ್ಳಿ. ಅಲ್ಲಿ ನಾನು ಚಿಟಿಕೆ ಅಂದರೆ 1 ಗ್ರಾಮ್ ಅಷ್ಟು ಆ್ಯಡ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳೋಣ. ಆ 1 ಗ್ರಾಮ್ ಆ್ಯಡ್ ಮಾಡಿದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ದಿರ್ ಇಸ್ ಅ ಸಾಲ್ಟ್ ಪಾರ್ಟಿಕಲ್, ವೈಟ್ ಪಾರ್ಟಿಕಲ್ಸ್ ಆರ್ ಸಾಲ್ಟ್ ಪಾರ್ಟಿಕಲ್ಸ್. ದೀಸ್ ಸಾಲ್ಟ್ ಪಾರ್ಟಿಕಲ್ಸ್ ಆರ್ ಕಂಪ್ಲೀಟ್ಲಿ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಅಲ್ಲಿ ನಮಗೆ ಯೂನಿಫಾರ್ಮ್ ದಟ್ ಈಸ್ ಹೋಮೋಜೀನಿಯಸ್ ಮಿಕ್ಸ್ಚರನ್ನು ಕೊಡುತ್ತೆ.
In case of saturated solution, it contains maximum amount of solute that can be dissolved. ನಾನು ಅವಾಗಲೇ ಹೇಳಿದೆ. ಸೊ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟಿದೆ ಇಲ್ಲಿ ನಮಗೆ 15 ಗ್ರಾಮ್ ಇದೆ ಅಂತ ತಿಳ್ಕೊಂಡು 15 ಗ್ರಾಮ್ ಬಿಕಾಸ್ 100 ml ಹ್ಯಾವಿಂಗ್ ಎ ಕೆಪಾಸಿಟಿ ಆಫ್ 18.5 ಗ್ರಾಮ್ ಬಟ್ 80 ml ಅಲ್ಬೋದು 80 ml ಇದೆ. ಹಾಗಾಗಿ 15 ಗ್ರಾಮು ಒಂದು ಮ್ಯಾಕ್ಸಿಮಮ್ ಅಮೌಂಟ್ ಅಂತ ತಿಳ್ಕೊಳ್ಳೋಣ. The 15 gram is the maximum amount of solute that can be dissolved in 80 ml of water. That means ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನಲ್ಲಿ 1 ಗ್ರಾಮ್ ಆ್ಯಡ್ ಮಾಡಿದ್ರೆ ಅದೇ ಸ್ಯಾಚುರೇಟೆಡ್ ಸೊಲ್ಯೂಷನ್ ನಾವೇನು ಮಾಡ್ತಿದ್ದೀವಿ 15 ಗ್ರಾಮನ್ನು ಆ್ಯಡ್ ಮಾಡ್ತೀವಿ. 15 ಗ್ರಾಮ್ ಇಸ್ ದ ಮ್ಯಾಕ್ಸಿಮಮ್ ಕೆಪಾಸಿಟಿ. ಅಲ್ಲೂ ಕೂಡ 15 ಗ್ರಾಮ್ ಆ್ಯಡ್ ಮಾಡಿದ್ರೆ ದ ಕ್ಲಿಯರ್ ಯೂನಿಫಾರ್ಮ್ ಸೊಲ್ಯೂಷನ್ ವಿಲ್ ಬಿ ಫಾರ್ಮ್. ದಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್ ವಿಲ್ ಬಿ ಫಾರ್ಮ್. That is, there is no identification of different phases. ಎತ್ಲಾಗ ನೋಡಿದ್ರು ನಮಗೆ ಆ ಸೊಲ್ಯೂಷನ್ನು ಕ್ಲಿಯರ್ ಸೊಲ್ಯೂಷನ್ ಕಾಣುತ್ತೆ. ದಟ್ ಈಸ್ ವಿಲ್ ಬಿ ಕಾಲ್ಡ್ ಆ್ಯಸ್ ಅನ್ಸ್ಯಾಚುರೇಟೆಡ್. ಬಟ್ ಇನ್ ಕೇಸ್ ಆಫ್ ಸ್ಯಾಚುರೇಟೆಡ್ ಆಲ್ಸೋ 15 ಗ್ರಾಮ್ ಆ್ಯಡ್ ಮಾಡಿದ್ರೆ ಅದು ಕೂಡ ಯೂನಿಫಾರ್ಮ್ ಸೊಲ್ಯೂಷನ್ನೇ ಮಾಡುತ್ತೆ. ಈ 15 ಗ್ರಾಮ್ ಮೇಲೆ ಎಕ್ಸ್ಟ್ರಾ 1 ಗ್ರಾಮ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿ ಮತ್ತೆ ರೀಕ್ರಿಸ್ಟಲೈಸೇಷನ್ ಆಗುತ್ತೆ. ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೋದು, ಡಿಸಾಲ್ವಿಂಗ್ ಅಟ್ ದ ಸೇಮ್ ಟೈಮ್ ರೀಕ್ರಿಸ್ಟಲೈಸೇಷನ್ ಎರಡೂ ಆಗುತ್ತೆ. ಸೊ ದಟ್ ಈಸ್ ಆನ್ ಈಕ್ವಿಲಿಬ್ರಿಯಮ್ ಮಿಕ್ಸ್ಚರ್ಸ್. ಹಾಗಾಗಿ ಅನ್ಡಿಸಾಲ್ವ್ಡ್ ಸೊಲ್ಯೂಟ್ ಏನು ರೀಕ್ರಿಸ್ಟಲೈಸೇಷನ್ ಅಂದರೆ, ರೀಕ್ರಿಸ್ಟಲೈಸೇಷನ್ ಮೀನ್ಸ್ ಮತ್ತೆ ವಾಪಸ್ ತಿರ್ಗಾ ಕ್ರಿಸ್ಟಲ್ ಫಾರ್ಮೇಷನ್ ಆಗೋದು. ಈಗ ಎಕ್ಸ್ಟ್ರಾ 15 ಗ್ರಾಮ್ ತನಕ ಡಿಸಾಲ್ವ್ ಆದಮೇಲೆ ಎಕ್ಸ್ಟ್ರಾ 1 ಗ್ರಾಮ್ ಆ್ಯಡ್ ಮಾಡಿದ್ರೆ ಡಿಸಾಲ್ವ್ ಆಗುತ್ತೆ. ಡಿಸಾಲ್ವ್ ಆಗಿದ್ದು ಮತ್ತೆ ರೀಕ್ರಿಸ್ಟಲೈಸೇಷನ್ ಫಾರ್ಮೇಷನ್ ಮಾಡಿ ಇಲ್ಲಿ ಕೆಳಗಡೆ ಬಾಟಮ್ ಆಫ್ ದಿ ಕಂಟೈನರ್ ಏನು ಉಳ್ಕೊಳುತ್ತೆ ನಮಗೆ, ಆ ಕ್ರಿಸ್ಟಲ್ಗಳು ಅನ್ಡಿಸಾಲ್ವ್ಡ್ ಕ್ರಿಸ್ಟಲ್ ಆಗಿ ಉಳ್ಕೊತವೆ ಅಥವಾ ಅನ್ಡಿಸಾಲ್ವ್ಡ್ ಸಾಲ್ಯೂಟ್ ಆಗಿ ಉಳ್ಕೊಳುತ್ತೆ. ಅದನ್ನು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಸ್ಯಾಚುರೇಟೆಡ್ ಸೊಲ್ಯೂಷನ್. ಓಕೆ. ಅನ್ಸ್ಯಾಚುರೇಟೆಡ್ ಅಂದರೆ ಅಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಸೊಲ್ಯೂಟು ಬಾಟಮ್ ಆಫ್ ದಿ ಕಂಟೈನರ್ ಉಳ್ಕೋಬಾರ್ದು. ಅಂದರೆ ನಾವು ಕಂಟೈನ್ಸ್ ಲೆಸ್ ದ್ಯಾನ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್, ಕ್ಯಾನ್ ಡಿಸಾಲ್ವ್ ಮೋರ್ ಸೊಲ್ಯೂಟ್. ಅದಕ್ಕೆ ನಾವು ಎಷ್ಟೇ ಸೊಲ್ಯೂಟ್ ಆ್ಯಡ್ ಮಾಡಿದ್ರು ಎಲ್ಲಿ ತನಕ ಮ್ಯಾಕ್ಸಿಮಮ್ ರೀಚ್ ಆಗೋದಕ್ಕಿಂತ ಕಡಿಮೆ ಎಷ್ಟೇ ಸಾಲ್ಟ್ ಆ್ಯಡ್ ಮಾಡಿದ್ರು ಸಾಲ್ಯುಬಿಲಿಟಿ ಮಾಡ್ಕೊಳ್ಳೋದು. ಬಟ್ ಇನ್ ಕೇಸ್ ಆಫ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಟ್ ಕಂಟೈನ್ಸ್ ಎ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ ಬಟ್ that have a undissolved solute at the bottom of the container, that is a extra solute particles which are dissolved in a saturated solution. ಓಕೆ. ಸೊ ಹಾಗಾಗಿ ನೀವು ಕ್ಲಿಯರ್ ಕಟ್ಟಾಗಿ ನೆನ್ಪಿಟ್ಕೋಬೇಕಿರೋದಂದರೆ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನಲ್ಲಿ ನಮಗೆ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್ಗಿಂತನೂ ಕಡಿಮೆ ಇದ್ದರೆ ಅದನ್ನು ನಾವು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರೀತೀವಿ. ದಟ್ ಮೀನ್ಸ್ ಇಟ್ ಕಂಟೈನ್ಸ್ ಲೆಸ್ ದ್ಯಾನ್ ಅ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಸೊಲ್ಯೂಟ್. But in case of saturated solution, it contains a maximum amount of solute particle that can dissolve, but they have the undissolved solute at the bottom of the container. ಅದನ್ನು ನಾವು ಸ್ಯಾಚುರೇಟೆಡ್ ಸೊಲ್ಯೂಷನ್. ಇದು ಹೆಂಗಂದರೆ ಜಸ್ಟ್ ಲೈಕ್ ದ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯ ಎಷ್ಟು ಊಟ ಮಾಡ್ತಾನೆ, ತನಗಾಗೋಷ್ಟು ಊಟ ಮಾಡ್ತಾನೆ. ಈಗ ಒಬ್ಬ ಮನುಷ್ಯನಿಗೆ ಬೆಳಗ್ಗೆ ತಿಂಡಿ ಒಂದು ಪ್ಲೇಟ್ನಷ್ಟು ಅಥವಾ ಇಡ್ಲಿ ಅಂತ ತಿಳ್ಕೊಳ್ಳೋಣ, ಇಡ್ಲಿ ಮಾಡಿದ್ದಾರೆ ಮನೇಲಿ. ಒಬ್ಬ ಮನುಷ್ಯ ಮ್ಯಾಕ್ಸಿಮಮ್ ಅಂದರೆ 4 ತಿಂತಾನೆ ಅಂತ ಇಟ್ಕೊಳ್ಳೋಣ. ಒಂದು 4 ಇಡ್ಲಿ ಸಿಗುತ್ತೆ. ಈ 4 ಇಡ್ಲಿ ತಿಂದರೆ ಅದೊಂದು ಮ್ಯಾಕ್ಸಿಮಮ್ ಕ್ವಾಂಟಿಟಿ. 1 ತಿಂತಾನೆ 2 ತಿಂತಾನೆ ಅಂದರೆ ದಟ್ ಈಸ್ ಅನ್ಸ್ಯಾಚುರೇಟೆಡ್. ಅವನಿಗಿನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. 4 ಆದಮೇಲೂ ಅಥವಾ 4 ಇಡ್ಲಿ ತಿಂದರೆ ಅನ್ನೋದೊಂದು ಸ್ಯಾಚುರೇಟೆಡ್, ದಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. 4 ಆದಮೇಲೂ ಒಂದು ಇಡ್ಲಿ ತಿಂದರೆ ಎಕ್ಸ್ಟ್ರಾ ಅಂದರೆ ಈ ಕುತ್ತಿಗೆ ಮಠ ಬಂದು ಅಂದರೆ ನಾನು ಇಲ್ಲಿ ತನಕ ತಿಂದೀನಿ ಅಂತ ನನ್ನೇನು ಏನು ಹೊಟ್ಟೆ ತುಂಬಿ ನನಗೆ ಇಲ್ಲಿ ತನಕ ಊಟ ಮಾಡೀನಿ ಅಂತ ಹೊಟ್ಟೆ ತುಂಬಿದ್ರೆ ಅಂದರೆ ಹೊಟ್ಟೆ ತುಂಬಿದಾಗ 4 ಇಡ್ಲಿ ಸಾಕು. 4 ಮೇಲೆ ಒಂದು ಇಡ್ಲಿ ಅಥವಾ ಅದಕ್ಕಿಂತ ಇನ್ನೂ 3-4 ಇಡ್ಲಿ ಎಕ್ಸ್ಟ್ರಾ ತಿಂದರೆ ಇಲ್ಲಿ ತನಕ ನಮ್ಮ ಕುತ್ತಿಗೆ ತನಕ ಬಂದಿದೆ ಅಂತ ಹೇಳ್ತಿರ್ತಾರೆ ಕೆಲವರು. ಇಲ್ಲಿ ತನಕ ತಿಂದ್ವಿ ಅಥವಾ ಕುತ್ತಿಗೆ ಮಟ್ಟ ತನಕ ತಿಂದ್ವಿ. ಸೊ ದಟ್ ಮೀನ್ಸ್ ದಟ್ ಈಸ್ ಸ್ಯಾಚುರೇಟೆಡ್. ಅಂದರೆ ನಮ್ಮ ಸ್ಯಾಚುರೇಟ್ ಲೆವೆಲ್ ಮೀನ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಿಸಾಲ್ವ್ ಆಗಿ ಎಕ್ಸ್ಟ್ರಾ ಎಷ್ಟೇ ಅಮೌಂಟ್ ಆ್ಯಡ್ ಮಾಡಿದ್ರು ಆ ಪಾರ್ಟಿಕಲ್ಸ್ ಏನಾಗ್ತವೆ, ಡಿಸಾಲ್ವ್ಡ್ ಆಗಿ ಮತ್ತು ರೀಕ್ರಿಸ್ಟಲೈಸೇಷನ್ ಫಾರ್ಮೇಷನ್ ಆಗಿ ಬಾಟಮ್ ಆಫ್ ದಿ ಕಂಟೈನರ್ನಲ್ಲಿ ಸೆಟ್ಲ್ ಆಗ್ತಾ ಹೋಗ್ತವೆ. ದಟ್ ಈಸ್ ವಿಲ್ ಬಿ ಕಾಲ್ಡ್ ಆಸ್ ಎ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂತ ಕರಿತೀವಿ. ಬಟ್ ಇಲ್ಲಿ ದ ಟೆಂಪ್ರೇಚರ್
ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್. ಇಲ್ಲೂ ಕೂಡ ದಿಸ್ ಆನ್ ಸಾಲ್ಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಸಾಲಿಡ್ ಇನ್ ಲಿಕ್ವಿಡ್, ದಟ್ ಈಸ್ ಲಿಕ್ವಿಡ್ ಸೊಲ್ಯೂಷನ್. ನೀವು ನೆನ್ಪಿಟ್ಕೋಬೇಕು, ಲಿಕ್ವಿಡ್ ಸೊಲ್ಯೂಷನ್ ಅಲ್ಲಿ ನಮಗೆ 3 ಥರ ಬರುತ್ತೆ. ಒಂದು ಸಾಲಿಡ್ ಇನ್ ಲಿಕ್ವಿಡು, ಲಿಕ್ವಿಡ್ ಇನ್ ಲಿಕ್ವಿಡು, ಗ್ಯಾಸ್ ಇನ್ ಲಿಕ್ವಿಡ್ ಬರುತ್ತೆ. ಸಾಲಿಡ್ ಇನ್ ಲಿಕ್ವಿಡಲ್ಲಿ ನಮಗೆ ಸಾಲ್ಟ್ ಸೊಲ್ಯೂಷನ್ ಆಗಿರ್ಬೋದು, ಶುಗರ್ ಸೊಲ್ಯೂಷನ್ ಆಗಿರ್ಬೋದು, ಎಕ್ಸೆಟ್ರಾ. ಸೊ ಲಿಕ್ವಿಡ್ ಇನ್ ಲಿಕ್ವಿಡಲ್ಲಿ ನಮಗೆ ಆಲ್ಕೋಹಾಲ್ ಇನ್ ವಾಟರ್ ಅಥವಾ ಬೆನ್ಸಿನ್ ಇನ್ ಟಾಲಿನ್ ಇವೆಲ್ಲ ಬರ್ತವೆ. ಎಕ್ಸಾಂಪಲ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿ. ನೆಕ್ಸ್ಟ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಬಂದಾಗ ದಟ್ ಈಸ್ ಸಾಫ್ಟ್ ಡ್ರಿಂಕ್ಸ್ಗಳು, ಪೆಪ್ಸಿ, ಕೋಕೋ ಕೋಲಾ ಇವೆಲ್ಲ ಬರ್ತವೆ. ಇವೆಲ್ಲ ಟೈಪಲ್ಲಿ ಇಲ್ಲಿ ನಮಗೆ ಸಾಲಿಡ್ ಇನ್ ಲಿಕ್ವಿಡ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ದಟ್ ಇಸ್ ದ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಬಂದಾಗ ದೇರ್ ಆರ್ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಅಫೆಕ್ಟ್ ದ ಸಾಲಿಡ್ ಇನ್ ಲಿಕ್ವಿಡ್. ದಟ್ ಈಸ್ ಸಾಲಿಡ್ ಈಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಅಂತ ಬಂದಾಗ 2 ಫ್ಯಾಕ್ಟರ್ ಅಫೆಕ್ಟ್ ಮಾಡುತ್ತೆ. ಒಂದು ಟೆಂಪರೇಚರ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ರೆಷರ್. ಸೊ ಟೆಂಪ್ರೇಚರ್ ಎಫೆಕ್ಟ್ ಹೆಂಗೆ ಮಾಡುತ್ತೆ, ಪ್ರೆಷರ್ ಹೆಂಗೆ ಎಫೆಕ್ಟ್ ಮಾಡುತ್ತೆ ಅಂತ ನೋಡೋಣ. ಇಫ್ ದ ಟೆಂಪ್ರೇಚರ್ ಇನ್ಕ್ರೀಸಸ್, ನಾನೀಗ ಈ ಸ್ಯಾಚುರೇಟೆಡ್ ಸೊಲ್ಯೂಷನ್ಗೆ ಇಲ್ಲಿ ನಾನು ಟೆಂಪ್ರೇಚರನ್ನು ಅಂದರೆ ಒಂದು ಬುನ್ಸನ್ ಬರ್ನರಲ್ಲಿ ನಾನು ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಇದ್ದೀನಿ ತಿಳ್ಕೊಂಡು. ವೆನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್, ಸೊ ವೆನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್, ನಾನಿಲ್ಲಿ ಏನೋ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ನಾನು ಟೆಂಪ್ರೇಚರ್ನ ಅಂದರೆ ಹೀಟ್ ಸಪ್ಲೈ ಮಾಡ್ತಿದ್ದೀನಿ ಇಲ್ಲಿ. ಸೊ ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಸಾಲ್ಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ವೈ ಇಟ್ ಈಸ್ ದ ಟೆಂಪ್ರೇಚರ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಕೇಸ್ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಬಂದಾಗ ವೆನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ದ ಸಾಲ್ಬಿಲಿಟಿ ಆಲ್ಸೋ ಇನ್ಕ್ರೀಸ್. ಅಂದರೆ ನಮ್ಮ ಮ್ಯಾಕ್ಸಿಮಮ್ ಎಷ್ಟಿತ್ತು, ಮುಂಚೆ 15 ಗ್ರಾಮ್ ಇತ್ತು. ಈ ಅನ್ಡಿಸಾಲ್ವ್ಡ್ ಪಾರ್ಟಿಕಲ್ಸ್ಗಳು ಕೆಲವೊಂದು ಎಕ್ಸ್ಟ್ರಾ ಏನೋ ಸೊಲ್ಯೂಟ್ ಆದವು. ಈ ಎಕ್ಸ್ಟ್ರಾ ಸೊಲ್ಯೂಟ್ಗಳು ನಾವು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಇಟ್ ಕ್ಯಾನ್ ಕೇಪಬಲ್ ಟು ಡಿಸಾಲ್ವ್ಡ್ ಆಲ್ಸೋ ಬೈ ದ ಇನ್ಕ್ರೀಸಿಂಗ್ ಟೆಂಪ್ರೇಚರ್. ಅಂದರೆ 15 ಗ್ರಾಮ್ ಮೇಲೆ ನಾವು ಎಕ್ಸ್ಟ್ರಾ ಒಂದು 100 ಗ್ರಾಮ್ ಆ್ಯಡ್ ಮಾಡೋದು ಸಮೇತ ಆ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಿದ್ರೆ ಸಾಲ್ಬಿಲಿಟಿ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಆ ಟೆಂಪ್ರೇಚರ್ಗೆ ಏನಾಗುತ್ತೆ, ದ ಬಾಂಡ್ ಬಿಟ್ವೀನ್ NaCl ಏನಾಗುತ್ತೆ ಅಲ್ಲಿ ಬ್ರೇಕ್ ಆಗ್ತಾ ಹೋಗುತ್ತೆ. ದಟ್ ವಿಲ್ ಟೆಂಪ್ರೇಚರ್ ಜಾಸ್ತಿ ಮಾಡೋದು ಬಾಂಡ್ ಬ್ರೇಕ್ ಆಗುತ್ತೆ. ಆ ಬಾಂಡ್ ಬ್ರೇಕ್ ಆದಾಗ ಕಂಪ್ಲೀಟಾಗಿ ನಮಗೆ ಎಕ್ಸ್ಟ್ರಾ ಏನೇ ಗ್ರಾಮನ್ನು ಆ್ಯಡ್ ಮಾಡಿದ್ರು ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಸಾಲ್ಬಿಲಿಟಿ ಜಾಸ್ತಿ ಆಗುತ್ತೆ. ಅದು ನೆನ್ಬಿಡಬೇಕು. ವೆನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲ್ಬಿಲಿಟಿ ಆಲ್ಸೋ ಇನ್ಕ್ರೀಸಸ್. ಯಾಕೆಂದರೆ ಅಲ್ಲಿ ಎಕ್ಸಾಮಲ್ಲಿ ಕೇಳ್ತಾನೆ ಅವನು, ಹೌ ಎ ಟೆಂಪ್ರೇಚರ್ ಎಫೆಕ್ಟ್ ಆನ್ ಸಾಲ್ಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಹೌ ಎ ಟೆಂಪ್ರೇಚರ್ ಎಫೆಕ್ಟ್ಸ್ ಆನ್ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಕೇಳಿದ್ರೆ ವೆನ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲ್ಬಿಲಿಟಿ ಆಲ್ಸೋ ಇನ್ಕ್ರೀಸಸ್ ಅಂತ ಬರೀಬೇಕು. ದ ಟೆಂಪ್ರೇಚರ್ ಇನ್ಕ್ರೀಸಸ್ ಸಾಲ್ಬಿಲಿಟಿ ಆಲ್ಸೋ ಇನ್ಕ್ರೀಸಸ್ ಅಂತ ಬರೀಬೇಕು. ಓಕೆ, ಬಟ್ ದ ಪ್ರೆಷರ್ ಡಸಂಟ್ ಅಫೆಕ್ಟ್ ಆನ್ ಸಾಲಿಡ್ ಇನ್ ಲಿಕ್ವಿಡ್. ನೀನು ಎಷ್ಟೇ ಪ್ರೆಷರ್ ಜಾಸ್ತಿ ಮಾಡಿದ್ರು ಅಥವಾ ಎಷ್ಟೇ ಪ್ರೆಷರ್ ಕಮ್ಮಿ ಮಾಡಿದ್ರು ಅದು ಸಾಲ್ಯುಬಿಲಿಟಿ ಮೇಲೆ ಎಫೆಕ್ಟ್ ಮಾಡಲ್ಲ. ಪ್ರೆಷರ್ ಡಸಂಟ್ ಅಫೆಕ್ಟ್. ಅಲ್ಲಿ ಅದೇ ಥರ ಸೇಮ್ ಕ್ವಶನ್ ಅವ್ರು ಹೇಳ್ದಂಗೆ ಹೌ ದ ಪ್ರೆಷರ್ ಅಫೆಕ್ಟ್ ಆನ್ ಸಾಲಿಡ್ ಇನ್ ಲಿಕ್ವಿಡ್ ಅಂತ ಕೇಳಿದ್ರೆ ಪ್ರೆಷರ್ ಡಸಂಟ್ ಅಫೆಕ್ಟ್ ಅಥವಾ ಪ್ರೆಷರ್ ಹ್ಯಾಸ್ ನೋ ಎಫೆಕ್ಟ್ ಅಂತ ಬರೋದು ಸಾಕು. ಹಾಗಾಗಿ ಇಲ್ಲಿ ಟೆಂಪ್ರೇಚರ್ ಮಾತ್ರ ಯಾವುದರಲ್ಲಿ, ಸಾಲಿಡ್ ಇನ್ ಲಿಕ್ವಿಡಲ್ಲಿ ಮಾತ್ರ. ಸಾಲಿಡ್ ಈಸ್ ಅ ಸೊಲ್ಯೂಟ್ ಇನ್ ಲಿಕ್ವಿಡ್. ಸಾಲಿಡನ್ನು ಲಿಕ್ವಿಡಲ್ಲಿ ಡಿಸಾಲ್ವ್ ಮಾಡಿದ್ರೆ ಮಾತ್ರ, ಟೆಂಪ್ರೇಚರ್ನ ಜಾಸ್ತಿ ಮಾಡಿದ್ರೆ ಸಾಲ್ಯುಬಿಲಿಟಿ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದಿಸ್ ಈಸ್ ಅಬೌಟ್ ದ ಸಾಲ್ಯುಬಿಲಿಟಿ ಇನ್ ಸಾಲಿಡ್ ಇನ್ ಲಿಕ್ವಿಡ್. ನೆಕ್ಸ್ಟ್ ಈಸ್ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಬರುತ್ತೆ. ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್. ಬಟ್ ಇನ್ ಕೇಸ್ ಆಫ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್, ದಟ್ ಮೀನ್ಸ್ gas particles are dissolved in liquid anta. Here gas is the solute. Gas is the solute. Gas is the solute. And the liquid is the solvent. Liquid is the solvent. ಹಾಗಾಗಿ ಸೊ ದಿಸ್ ಆ್ಯಂಡ್ ಟೈಪ್ ಆಫ್ ಆ್ಯನ್ ಮೇಕಿಂಗ್ ಸಾಫ್ಟ್ ಡ್ರಿಂಕ್ಸ್ ನಾವು ಹೇಳಿದೆ, ಪೆಪ್ಸಿ, ಕೋಕೋ ಕೋಲಾ ಅಂತೆಲ್ಲ ಮಾತಾಡಿದ್ವಿ. ಹಾಗಾಗಿ ದ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಬಂದರೆ ದಿಸ್ ಆನ್ ಎಕ್ಸಾಂಪಲ್ ಫಾರ್ ದ ಪೆಪ್ಸಿ, ಕೋಕೋ ಕೋಲಾ, ಸೋಡಾ, ಈ ಥರದ ಸಾಫ್ಟ್ ಡ್ರಿಂಕ್ಸ್ ಬಗ್ಗೆ, ಅಥವಾ ಈ ಗೋಲಿ ಸೋಡಾ ಬರುತ್ತೆ, ಅಥವಾ
ನೀವು ಬಿಕೋಲ್ ಇವೆಲ್ಲ ಕುಡಿಯೋಕ್ಕೆ ಹೋದಾಗ ಅಲ್ಲಿ ನಿಮಗೆ ಗ್ಯಾಸ್ ಇನ್ ಲಿಕ್ವಿಡ್ ಟೈಪ್ ಆಫ್ ಸೊಲ್ಯೂಷನ್ಗಳು ಸಿಗ್ತಾ ಹೋಗ್ತವೆ. ಬಟ್ ಇಲ್ಲಿ ದಟ್ ಮೀನ್ಸ್ ದ ಮೆನಿ ಗ್ಯಾಸಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಲೈಕ್ ವಾಟರ್. ಮೆನಿ ಗ್ಯಾಸಸ್ ಡಿಸಾಲ್ವ್ಡ್ ಇನ್ ಲಿಕ್ವಿಡ್ ಲೈಕ್ ವಾಟರ್ ಆಗಿರ್ಬೋದು, ಅಸಿಟೋನ್ ಆಗಿರ್ಬೋದು, ಈಥರ್ ಆಗಿರ್ಬೋದು, ಆಲ್ಕೋಹಾಲ್, ಬೆನ್ಝೀನ್, ಟಾಲಿನ್ ಇವೆಲ್ಲವೂ ಕೂಡ ಏನಾಗ್ತವೆ ಸುಮಾರು ಗ್ಯಾಸ್ಗಳನ್ನ ಡಿಸಾಲ್ವ್ ಮಾಡ್ಬೋದು. ಬಟ್ ಇಲ್ಲೂ ಕೂಡ ದ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಈಸ್ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಅಂತ. ಸೊ ಅದಕ್ಕೆ ಇಲ್ಲಿ ಒಂದು ಡಯಾಗ್ರಾಮ್ ಇದೆ, ಅದು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಇಫ್ ಮೊದಲನೇದಾಗಿ ಈಗ ನಾನು ಪ್ರೆಷರ್ ಎಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಪ್ರೆಷರ್ ಎರಡೂ ಇದರಲ್ಲಿದ್ದಾವೆ. ಲೆಟ್ ಡಿಸ್ಕಸ್ ದ ಪ್ರೆಷರ್. ಸೊ ಪ್ರೆಷರನ್ನು ಇಲ್ಲಿ ನಮಗೆ ಇಲ್ಲಿ ನೋಡ್ಬೋದು, ಒಂದು ಪಿಸ್ಟನ್ ಇದೆ, ಇಲ್ಲಿ ಪ್ರೆಷರನ್ನು P1 ಪ್ರೆಷರ್ ಎಫೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಇಲ್ಲಿ ಒಂದು ಕಡೆ P1 ಅಂತ ಇದೆ ಪ್ರೆಷರ್, ಇಲ್ಲಿ ಅಪ್ಲೈ ಮಾಡ್ತಿದ್ವಿ. ಇನ್ನೊಂದು ಕಡೆ P2 ಅನ್ನು ಪ್ರೆಷರ್ ಅಪ್ಲೈ ಮಾಡ್ತಿದ್ವಿ. P1 ಈಸ್ ಲೆಸ್ ಪ್ರೆಷರ್, P2 ಈಸ್ ದ ಮ್ಯಾಕ್ಸಿಮಮ್ ಪ್ರೆಷರ್. ಇಲ್ಲಿ ಗ್ಯಾಸ್ ಇದೆ, ದೀಸ್ ಆರ್ ಆಲ್ ದ ಗ್ಯಾಸ್ ಪಾರ್ಟಿಕಲ್ಸ್. ಏನು ಪಿಂಕ್ ಕಲರ್ ಈಸ್ ದ ಗ್ಯಾಸ್ ಪಾರ್ಟಿಕಲ್ಸ್ ಆ್ಯಂಡ್ ದಿಸ್ ಈಸ್ ಆನ್ ಸಾಲ್ವೆಂಟ್. ಓಕೆ. ಸೊ ಪಿಂಕ್ ಕಲರ್ ಇರೋದು ಗ್ಯಾಸ್ ಪಾರ್ಟಿಕಲ್ಸ್, ಬ್ಲೂ ಕಲರ್ ಇರೋದು ಲಿಕ್ವಿಡ್ ಆಗಿರುತ್ತೆ. ಇಫ್ ಪ್ರೆಷರ್ ಈಸ್ ವೆರಿ ಲೆಸ್ ಮೀನ್ಸ್ ಗ್ಯಾಸ್ ಪಾರ್ಟಿಕಲ್ಸ್ ಏನಾಗಿದ್ದಾವೆ ಮೇಲ್ಗಡೆನೇ ಇದ್ದಾವೆ. ಅವು ಮೇಲ್ಗಡೆ ಇರೋದ್ರಿಂದ ಅವು ಯಾವುದೇ ಕಾರಣಕ್ಕೂ ಇದರಲ್ಲಿ ನಮಗೆ ಈ ಲಿಕ್ವಿಡಲ್ಲಿ ಡಿಸಾಲ್ವ್ ಆಗಲ್ಲ. ಲಿಕ್ವಿಡ್ ಎಲ್ಲ ಆಗ್ತಾ ಅವು ಡಿಸಾಲ್ವ್ ಆಗಲ್ಲ. ಅದೇ ನಾನು P2 ಮ್ಯಾಕ್ಸಿಮಮ್ ಪ್ರೆಷರ್ ಅಪ್ಲೈ ಮಾಡಿದ್ರೆ ಗ್ಯಾಸ್ ಪಾರ್ಟಿಕಲ್ಸ್ಗಳು ಕೆಳಗಡೆ ಬರ್ತಾ ಹೋಗ್ತವೆ. ಕೆಳಗಡೆ ಬಂದಾಗ ಅವುಗಳೇನಾಗ್ತವೆ, ಆ ನಂಬರ್ ಆಫ್ ಗ್ಯಾಸ್ಗಳು ಪಾರ್ಟಿಕಲ್ಸ್ ವೆನ್ ಕಮ್ ಕ್ಲೋಸರ್ ವಿತ್ ಲಿಕ್ವಿಡ್ ಪಾರ್ಟಿಕಲ್ಸ್ ವೆನ್ ಇನ್ಕ್ರೀಸ್ ಇನ್ ದಿ ಪ್ರೆಷರ್. ಯಾವಾಗ ಪ್ರೆಷರ್ ಜಾಸ್ತಿ ಮಾಡ್ತಾರೋ ಆ ಗ್ಯಾಸ್ ಪಾರ್ಟಿಕಲ್ಗಳು ಏನಾಗ್ತವೆ ಈ ಲಿಕ್ವಿಡ್ಗೆ ಕಾಂಟ್ಯಾಕ್ಟಿಗೆ ಬರ್ತವೆ, ಅಂದರೆ ಕೆಳಗಡೆ ಬಂದಂಗೆ ಇದರಲ್ಲಿ ಡಿಸಾಲ್ವ್ ಮಾಡ್ತಾರೆ. ಹಾಗಾಗಿ ಇಫ್ ದ ಪ್ರೆಷರ್ ಇನ್ಕ್ರೀಸಸ್ ದ ಸಾಲ್ಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಆಲ್ಸೋ ಇನ್ಕ್ರೀಸ್. ಹಾಗಾಗಿ ಪ್ರೆಷರ್ನ ಜಾಸ್ತಿ ಮಾಡಿದ್ರೆ ಸಾಲ್ಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅದೇ ಪ್ರೆಷರ್ನ ಕಮ್ಮಿ ಮಾಡಿದ್ರೆ ಗ್ಯಾಸ್ ಇನ್ ಲಿಕ್ವಿಡ್ ಏನಾಗುತ್ತೆ ನಮಗೆ ಡಿಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ನೀವು ಯಾವುದಾದ್ರು ಒಂದು ಆ್ಯಂಗಲಲ್ಲಿ ನೆನ್ಪಿಟ್ಕೋಬೇಕು, ಪ್ರೆಷರ್ ಇನ್ಕ್ರೀಸ್ ಮಾಡಿದ್ರೆ ಅಂತ. ಜನರಲಾಗಿ ಕ್ವಶನ್ ಕೇಳ್ತಾನೆ, ಹೌ ದ ಪ್ರೆಷರ್ ಅಫೆಕ್ಟ್ ಆನ್ ಗ್ಯಾಸ್ ಇನ್ ಲಿಕ್ವಿಡ್ ಅಂತ ಕೇಳ್ತಾನೆ. ಹೌ ದ ಪ್ರೆಷರ್ ಈಸ್ ಅಫೆಕ್ಟ್ ಆನ್ ಗ್ಯಾಸ್ ಇನ್ ಲಿಕ್ವಿಡ್. ಅಲ್ಲಿ ಬರಿಬೇಕಾದ್ರೆ ಇನ್ಕ್ರೀಸ್ ಆದರೆ ಅಂತ ಅಷ್ಟೇ ಬರೀಬೇಕು. ಹಾಗಾಗಿ ಇಫ್ ದ ಪ್ರೆಷರ್ ಇನ್ಕ್ರೀಸಸ್ ದ ಸಾಲಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಈಸ್ ಇನ್ಕ್ರೀಸಸ್, ಮುಗೀತಷ್ಟೆ. ಹಾಗಾಗಿ ಇಲ್ಲೇ ಕೊಟ್ಟಾರೆ, ಇಫ್ ದ ಪ್ರೆಷರ್ ಇನ್ಕ್ರೀಸಸ್ ದ ಸಾಲಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಇನ್ಕ್ರೀಸಸ್. ಗ್ಯಾಸ್ ಸಾಲಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಅದನ್ನು ನೆನ್ಪಿಡ್ಕೊಂಡ್ರೆ ಸಾಕು. ಅದೇ ಪ್ರೆಷರ್ ಡಿಕ್ರೀಸ್ ಆದರೆ ಸಾಲಬಿಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ನೆಕ್ಸ್ಟ್ ಎಫೆಕ್ಟ್ ಬಂದ್ಬಿಟ್ಟು ನಮಗೆ ಟೆಂಪ್ರೇಚರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಟೆಂಪ್ರೇಚರ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಇಲ್ಲಿ ಸಾಲಬಿಲಿಟಿ ಇದೆ, ಅಂದರೆ ಗ್ಯಾಸ್ ಪಾರ್ಟಿಕಲ್ಸ್ಗಳು ಇಲ್ಲಿ ಆಲ್ರೆಡಿ ಡಿಸಾಲ್ವ್ ಆಗಿದ್ದಾವೆ ಅಂತ ತಿಳ್ಕೊಳ್ಳೋಣ ಫಸ್ಟಿಗೆ. ಸೊ ಇಲ್ಲಿ ಪ್ರೆಷರ್ನ ಜಾಸ್ತಿ ಮಾಡಿಬಿಟ್ಟು ಏನು ಮಾಡ್ತೀವಿ ನಾವು, ಟೆಂಪ್ರೇಚರ್ಗೆ ಒಳಪಡಿಸ್ತೀವಿ. ಈಗ ನಾನು ಟೆಂಪ್ರೇಚರಲ್ಲಿ ಜಾಸ್ತಿ ಮಾಡ್ತೀನಿ, ಇನ್ನೊಂದು ಕಡೆ ನಾನು ಇಲ್ಲಿ ಕೂಲ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಿದೆ? ಒಂದು ಕಡೆ ಟೆಂಪ್ರೇಚರ್ ಜಾಸ್ತಿ ಮಾಡ್ತಿದ್ದೀನಿ, ಇನ್ನೊಂದು ಕಡೆ ಕೂಲ್ ಮಾಡ್ತೀನಿ. ಐಸ್ ಪಾರ್ಟಿಕಲ್ಸ್ ಇದೆ. ಇಫ್ ದ ಟೆಂಪ್ರೇಚರ್ ಇನ್ಕ್ರೀಸಸ್, ಇಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂದರೆ ದ ಬಾಂಡಿಂಗ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಅವೇನಾಗ್ತವೆ, ಗ್ಯಾಸ್ ಪಾರ್ಟಿಕಲ್ಗಳು ಹತ್ತತ್ರ ಇರ್ತವೆ ಅಂತ ತಿಳ್ಕೊಳ್ಳೋಣ. ಅವಾಗೇನಾಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಇವುಗಳ ಬಾಂಡು ಬ್ರೇಕ್ ಆಗುತ್ತೆ. ಇವುಗಳ ನಡುವೆ ಇರುವಂಥ ಬಾಂಡ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ನಮಗೆ ಈಸಿಯಾಗಿ ಆ ಪಾರ್ಟಿಕಲ್ಸ್ಗಳನ್ನ ಸಪ್ರೇಟ್ ಮಾಡ್ತವೆ. ಯಾವಾಗ ಇನ್ನೂ ಟೆಂಪ್ರೇಚರ್ ಜಾಸ್ತಿ ಮಾಡ್ತಾರೋ ಈ ಸಪ್ರೇಟ್ ಆಗಿರುವಂಥ ಬಾಂಡಿಂಗ್ ಏನಿರುತ್ತೆ ಅವು ಪಾರ್ಟಿಕಲ್ಸ್ಗಳು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತವೆ. ದಟ್ ಮೀನ್ಸ್ ಈ ಲಿಕ್ವಿಡ್ ಕಂಟೈನರಿಂದ ಎಸ್ಕೇಪ್ ಆಗುತ್ತೆ. ಎಸ್ಕೇಪ್ ಆದಾಗ ದ ಸಾಲ್ಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇಫ್ ದ ಟೆಂಪ್ರೇಚರ್ ಇನ್ಕ್ರೀಸಸ್ ದ ಸಾಲ್ಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಡಿಕ್ರೀಸಸ್. ಯಾಕೆ ಅಂದರೆ ಅವುಗಳ ನಡುವೆ ಬಾಂಡ್ ಬ್ರೇಕ್ ಆಗುತ್ತೆ, ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ ಅಥವಾ ಕೈನೆಟಿಕ್ ಮೂಮೆಂಟ್ ಜಾಸ್ತಿ ಆಗುತ್ತೆ. ಕೈನೆಟಿಕ್ ಮೂಮೆಂಟ್ ಜಾಸ್ತಿ ಆದಾಗ ಗ್ಯಾಸ್ ಪಾರ್ಟಿಕಲ್ಸ್ ಏನಾಗ್ತವೆ, ಆ ಲಿಕ್ವಿಡಲ್ಲಿ ಡಿಸಾಲ್ವ್ ಆಗಿರೋವು ಎಸ್ಕೇಪ್ ಆಗಿ ಟ್ರೈ ಆಗ್ತವೆ. ಟ್ರೈ ಮಾಡಿದಾಗ ಅವು ಕಂಪ್ಲೀಟಾಗಿ ಎಸ್ಕೇಪ್ ಆಗೋದ್ರಿಂದ ಸಾಲ್ಬಿಲಿಟಿ ಡಿಕ್ರೀಸ್ ಆಗುತ್ತೆ. ಅದೇ ಥರನೇ ಇಲ್ಲಿ ನಿಮಗೆ ಟೆಂಪ್ರೇಚರನ್ನು ಕಡಿಮೆ ಮಾಡಿದ್ರೆ ಇಲ್ಲೇನಾಗುತ್ತೆ, ಅವು ಕೂಡ ಕೂಲ್ ಮಾಡಿದ್ರೆ ಸಾಲ್ಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಒಬ್ಸರ್ವ್ ಮಾಡಿರ್ಬೋದು,
ಈ ಪೆಪ್ಸಿ ಕೋಕೋಕೋಲಾದಲ್ಲಿ ನಮಗೆ ಈಸಿಯಾಗಿ ಈ ಥರದ ನೇಚರ್ಗಳು ಸಿಗ್ತಾ ಹೋಗ್ತವೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪ್ರೆಷರ್ ಜಾಸ್ತಿ ಮಾಡ್ಯಾರೆ. ಸೊ ಇಲ್ಲಿ ಪ್ರೆಷರ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಅದು ಸಾಲ್ಬಿಲಿಟಿ ಜಾಸ್ತಿ ಆಗುತ್ತೆ. ಅದೇ ಓಪನ್ ಮಾಡಿದಾಗ ಹಿಸ್ ಸೌಂಡ್ ಬರುತ್ತೆ ಅಥವಾ ಆ ಗುಳ್ಳೆ ಬಬಲ್ಸ್ ಬರ್ತವೆ. ದಟ್ ಮೀನ್ಸ್ ಎಸ್ಕೇಪಿಂಗ್ ನೇಚರ್. ಹಾಗಾಗಿ ಪ್ರೆಷರ್ ಜಾಸ್ತಿ ಮಾಡಿದ್ರೆ ಸಾಲ್ಬಿಲಿಟಿ ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಮಾಡಿದ್ರೆ ಸಾಲ್ಬಿಲಿಟಿ ಡಿಕ್ರೀಸ್ ಆಗುತ್ತೆ. ದಿಸ್ ಇಸ್ ಅಬೌಟ್ ದ ಸಾಲ್ಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಹೆನ್ರೀಸ್ ಲಾ ಅಂತ ಬರುತ್ತೆ. ಸೊ ಈ ಹೆನ್ರೀಸ್ ಲಾನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಕೇಳ್ತಾರೆ, ಇದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಏನಾದ್ರು ಡೌಟ್ ಇದ್ದರೆ ನೀವು ನಾನು ಕೇಳ್ಬೋದು. ಇವತ್ತು ಸಂಜೆ ನಾನು ಹೋಮ್ವರ್ಕ್ ಕೊಡ್ತೀನಿ, ಆ ಹೋಮ್ವರ್ಕಿಗೆ ಆನ್ಸರ್ ಮಾಡಬೇಕು ಪ್ರತಿಯೊಬ್ಬರು. ಸೊ ಎಲ್ಲರೂ ಭಾಳ ದಿವಸದಿಂದ ಏನು ಆನ್ಸರೇ ಮಾಡಿಲ್ಲ. ಸೊ ನೋಡ್ತೀನಿ ಯಾರು ಆನ್ಸರ್ ಮಾಡಿದ್ದೀರ ಅಂತೇಳಿ. ನೀವು ಆನ್ಸರ್ ಮಾಡೋದ್ರ ಮೇಲೆ ನಿಮ್ಮ ಕ್ವಾಲಿಟಿನೂ ಕೂಡ, ಅಂದರೆ ನೀವು ಓದ್ತಿದ್ದೀರ ಅಂತ, ನೀವು ಕಾಲೇಜ್ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಡಿಸೈಡ್ ಮಾಡಿದರೆ ನಿಮ್ಮ ಎಜುಕೇಷನ್ನು ಇಲ್ಲಿಗೆ ಸ್ಟಾಪ್ ಆಗ್ತವೆ. ಅಂದರೆ ನಿಮ್ಮ IQ ಲೆವೆಲ್ಲು ಕಡಿಮೆ ಆಗುತ್ತೆ. ಆದಷ್ಟು ಓದಿನ ಕಡೆ ಕಾನ್ಸಂಟ್ರೇಟ್ ಕೊಡಿ. ಅದಕ್ಕೆ ನಾವು ಜಾಸ್ತಿ 1 ಅವರ್ ತನಕ ಏನು ಕ್ಲಾಸ್ ಮಾಡ್ತಿಲ್ಲ, ಜಸ್ಟ್ ½ ಆನ್ ಅವರ್ ತನಕ ಮಾತ್ರ ಕ್ಲಾಸ್ ಮಾಡ್ತಿದ್ದೀವಿ. ಏನಕ್ಕೆ ಅಂದರೆ ನಮಗೂ ಗೊತ್ತು ಮೊಬೈಲ್ನ ಜಾಸ್ತಿ ಹೊತ್ತು ನೋಡಬಾರ್ದು ಅಂತೇಳಿ. ಸೊ ಏನಾದ್ರು ಡೌಟ್ ಇದ್ದರೆ ನೀವು ಕಾಲ್ ಮಾಡಿ ಕೇಳ್ಕೊಬೋದು. ಥ್ಯಾಂಕ್ ಯು, ಬಾಯ್.